ನಮಸ್ಕಾರ ಕರ್ನಾಟಕ ಜನತೆಗೆ. ಇವತ್ತು ಒಂದು ಸಿಹಿ ಸುದ್ದಿ ಹಂಚ್ಕೊಳ್ಳೋಣ ಅಂತ ನಮ್ಮ ಸ್ನೇಹಿತರೊಬ್ಬರು ಬಂದಿದ್ದಾರೆ. ಏನು ಸಿಹಿ ಸುದ್ದಿ ಅಂತ ಕೇಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ಏನು ಸರ್ ಅದು ಸಿಹಿ ಸುದ್ದಿ ಕರ್ನಾಟಕ ಜನತೆಗೆ? ಅಂದರೆ ಇಷ್ಟು ದಿನ ರ್ಯಾಪಿಡೋ ನಿಲ್ಲಿಸಿದ್ರು ಬೆಂಗಳೂರಲ್ಲಿ. Okay. ಈಗ ಅದು ಪುನಃ ಪ್ರಾರಂಭ ಆಗಿದೆ. ಓಕೆ. ಎಷ್ಟು ಜನ ಅದು ಯಾವಾಗ ಬರ್ತದೆ ಅಂತ ಕಾಯ್ತಾ ತುಂಬ ದಿನದಿಂದ ವೇಟ್ ಮಾಡ್ತಾ ಇದ್ರು. ಈಗ ಅದು ಒಂದು ಒಳ್ಳೆ ಸ್ವೀಟ್ ನ್ಯೂಸ್ ಅಂತ. ಓಕೆ. ಈಗ ಬೈಕ್ ರ್ಯಾಪಿಡೋ ಮತ್ತೆ ಓಪನ್ ಆಗಿದೆ ಅಂತೆ. ಆ ಬೈಕ್ ರ್ಯಾಪಿಡೋ ಓಪನ್ ಆಗೋದ್ರಿಂದ ಜನಗಳಿಗೆ, ಬೆಂಗಳೂರಿನ ಜನತೆಗೆ ಏನು ಉಪಯೋಗ? ಅಂದರೆ ಈಗ ಬೆಂಗಳೂರಲ್ಲಿ ಜೀವನ ಮಾಡಿದವ್ರಿಗೆ ಈಗ ಎಕ್ಸ್ಟ್ರಾ ಇನ್ಕಮ್ ಯಾರು ಯೋಚನೆ ಮಾಡ್ತಾ ಇದ್ರು ಅವ್ರಿಗೆ. ಮತ್ತು ಈಗ ತುಂಬ ಜನ ಏನಂದರೆ ಬಸ್ಸಲ್ಲಿ ಈಗ ಒಂದು ಜಾಗದಿಂದ ಇನ್ನೊಂದು ಜಾಗ ಹೋಗ್ಲಿಕ್ಕೆ ಅಂದರೆ ಒಂದೊಂದು ಲೊಕೇಶನಲ್ಲಿ ಬಸ್ ಇರಲ್ಲ. ಈಗ ಆಟೋ ರಿಕ್ಷಾಗಳು ಅದು ಇಮಿಡಿಯೇಟ್ಲಿ ಸಿಕ್ಕಲ್ಲ ಅಂತ. ಇದು ಬೈಕ್ ಟ್ಯಾಕ್ಸಿ ಅಂದರೆ ಟ್ರಾಫಿಕಲ್ಲಿ ಈಜಿಯಾಗಿ ಹೋಗ್ಬೋದು ಅಂತ ಯೋಚನೆ ಮಾಡಿ ನೀವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಬೇಕು ಅಂತಂದರೆ ಕಾಯೋ ಅವಶ್ಯಕತೆ ಇರೋದಿಲ್ಲ. ರ್ಯಾಪಿಡೋ ಬುಕ್ ಮಾಡಿದ್ರೆ ತಕ್ಷಣ ನೀವು 2 ಕಿಲೋಮೀಟ್ರಿಗೋಸ್ಕರ ನೀವು ನಡೆಯೋಕ್ಕಾಗಲ್ಲ, ಕೆಲವರು ವೆಯ್ಟ್ ಮಾಡ್ತಾ ಇರ್ತೀರಾ, ಅಂಥವ್ರಿಗೆ ತುಂಬ ಉಪಯೋಗ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇವ್ರು ಹೇಳ್ತಾ ಇದ್ದಾರೆ, ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ ಪಾಪ, 15,000 20,000 ಸಂಬಳಕ್ಕೆ ಕೆಲಸ ಮಾಡ್ತಾ ಇರ್ತಾರೆ, ಬೈಕಲ್ಲಿ ಹೋಗ್ತಾ ಇರ್ತಾರೆ. ಅವ್ರಿಗೆ ಬೆಂಗಳೂರಲ್ಲಿ ದಿನನಿತ್ಯದ ಖರ್ಚಿಗೆ ಬರ್ಸೋಕ್ಕಾಗಲ್ಲ, ಬಾಡಿಗೆ ಕಟ್ಕೊಂಡು ಸಂಸಾರನ ನೀಗಿಸ್ಬೇಕು ಅಂದರೆ ತುಂಬ ಕಷ್ಟ ಇರ್ತದೆ. ಅಂಥವ್ರಿಗೆ ಬೈಕ್ ರ್ಯಾಪಿಡೋ ಮಾಡ್ತು ಅಂತಂದರೆ ಡೈಲಿ ಒಂದು 500 ರೂಪಾಯಿನೋ 300 ರೂಪಾಯಿನೋ ಸಂಪಾದನೆ ಆಯಿತು ಅಂದರೆ ಅದಕ್ಕೆ ಒಂದು ಸಂಸಾರಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇವರು. ನೋಡಿ, ಇದು ಮತ್ತೆ 21ನೇ ತಾರೀಕು ಆಗಸ್ಟಿಂದ ಓಪನ್ ಆಗಿದೆ. ಆಗಸ್ಟ್ 21ನೇ ತಾರೀಕಿಂದ ಓಪನ್ ಆಗಿದೆ. ಇದನ್ನೆಲ್ಲ ರ್ಯಾಪಿಡೋ ಯಾರ್ಯಾರು ಮಾಡ್ತೀರಿ ಹಿಂದೆ ಬೈಕ್ ರ್ಯಾಪಿಡೋರು ಮತ್ತು ಪ್ಯಾಸೆಂಜರ್ಗಳು ಕಾಯ್ತಾಯಿದ್ರಿ, ಅವ್ರಿಗೆಲ್ಲ ಒಳ್ಳೆಯ ಅವಕಾಶ ಇದು, ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು.